ಮನುಷ್ಯನಿರ್ತಕ್ಕಂತಹ ಹಠಮಾರಿತನ, ಅಹಂಕಾರ ಅಂತಕ್ಕಂಥದ್ದನ್ನು ಒಂದು ಒಡವೆ ಥರ ಬಳಸ್ತಾ ಇದ್ದೀವಿ ನಾವು. ಮನುಷ್ಯ ಅಂದಮೇಲೆ ಅಹಂಕಾರ ಇರಬಾರ್ದಾ ಅಲ್ಲಮ್ಮ? ಈ ಅಹಂಕಾರ ಅಂತಕ್ಕಂತಹ ಒಂದು ವಿಷಯದಲ್ಲಿ ನಾವು ಎಲ್ಲರಿಗೂ ಬೇಜಾರಾಗತ್ತೆ. ಮಕ್ಕಳಿಗೆ ಇಷ್ಟಿರಬಾರ್ದು, ಗಂಡನಿಗೆ ಇಷ್ಟಿರಬಾರ್ದು, ಹೆಂಡತಿಗೆ ಇಷ್ಟಿರಬಾರ್ದು ಅಂತ. ಆದರೆ ಇರಬಾರ್ದು ಅಂತೀವಿ. ಈ ಅಹಂಕಾರಕ್ಕೆ ನಾವೇನು ಮಾಡಬೇಕಿತ್ತು ಅಂತಕ್ಕಂತಹ ಲೆಕ್ಕಾಚಾರಕ್ಕೆ ವಿಷಯ ಇಷ್ಟೇ. ಆಲದ ಮರ, ಹರಳಿ ಮರ ನೋಡಿದ್ಯಲ್ಲಮ್ಮ? ಈ ಆಲದ ಮರ, ಹರಳಿ ಮರಕ್ಕೆ ಇವತ್ತಿನ ಜನ ಇಷ್ಟಪಡ್ತಾ ಇಲ್ಲ. ಯಾಕೆ ಇರ್ಬೋದು? ಯಾಕಿರ್ಬೋದು? ಹರಳಿ ಮರ ಇಷ್ಟಪಡಲ್ಲ, ಆಲದ ಮರ ಇಷ್ಟಪಡಲ್ಲ. ಆದರೆ ಅದನ್ನು ಪೂಜಿಸ್ಬೇಕು ಅಂತ ಗೊತ್ತು, ಇಷ್ಟಪಡಲ್ಲ. ಯಾಕೆ? ಜಾಗ ಜಾಸ್ತಿ ಬೇಕು ಅದಕ್ಕೆ. ನಾವು ಇಂಚಿನ ಜಾಗ ಮಾರ್ಕೊಳ್ಳೋರು, ಇಂಚಿನ ಜಾಗಕ್ಕೆ ದುಡ್ಡು ಕೊಡೋರು ಆಲದ ಮರ ಬಳಸ್ಕೊಂಡು ಏನು ಮಾಡೋಣ? ಅದಕ್ಕೆ ಸಿಕ್ಕಾಪಟ್ಟೆ ಜಾಗ ಬೇಕು. ಅದಕ್ಕೆ ದೀರ್ಘಾಯಸ್ಸು, 100 ವರ್ಷ ಬದುಕತ್ತೆ ಆಲದ ಮರ, ಹರಳಿ ಮರ. ಏನಮ್ಮ? ಅದಕ್ಕದು ಅಗಲವಾಗಿ ಪ್ರದೇಶವನ್ನು ಅಕ್ವೈರ್ ಮಾಡಿಕೊಂಡು ಬೇರು ಕೆಳಗಡೆ ಮೇಲ್ಗಡೆ ಎಲ್ಲ ಎರಡೂ ಕಡೆ ಬೇರನ್ನ ಅಕ್ವೈರ್ ಮಾಡ್ಕೊಂಡು ನಿಂತಿರುತ್ತೆ. ಶಾಶ್ವತವಾಗಿ 100 ವರ್ಷಗಳು ಬದುಕತ್ತೆ. ಅದಕ್ಕೆ ಕೆಲವ್ರ ಮನೆ ಮೇಲೆ ಆಲದ ಮರ, ಹರಳಿ ಮರ ಏನಕ್ಕೆ ಬರುತ್ತೆ ಅಂದರೆ, ನನ್ನನ್ನು ಹಾಳು ಮಾಡ್ತಾ ಇದ್ದೀರೋ ಮೂರ್ಖರ, ನಿಮಗೆ BP ಶುಗರು ಯಾಕೆ ಜಾಸ್ತಿ ಆಗ್ತಾ ಇದೆ ಅಂದರೆ ಆಲದ ಮರ, ಹರಳಿ ಮರ ರಕ್ಷಣೆ ಮಾಡಿ, ಇದು ಹೋಗುತ್ತೆ ರೋಗ. ಏನಮ್ಮ? ಆಲದ ಮರ, ಹರಳಿ ಮರ ಬೆಳೆಸಿ, ರೋಗ ಹೋಗುತ್ತೆ. ಮಾತ್ರೆ ತಿಂದರೆ ರೋಗ ಹೋಗಲ್ಲ, ಪೂಜೆ ಮಾಡಿದ್ರೆ ರೋಗ ಹೋಗಲ್ಲ, ಶಾಸ್ತ್ರ ಕೇಳಿದ್ರೆ ರೋಗ ಹೋಗಲ್ಲ. ಯಾವುದು ಮಾಡಬೇಕು? ಪ್ರಕೃತಿಯನ್ನು ರಕ್ಷಣೆ ಮಾಡಬೇಕು ನಾವು. ನಮ್ಮನ್ನು ಅದು ರಕ್ಷಣೆ ಮಾಡುತ್ತೆ. ಏನಮ್ಮ? ಹೌದು. ಈಗ ಇಲ್ಲಿ ಪ್ರಕೃತಿಯನ್ನು ಒಂದೇ ಇರೋದಿಲ್ಲ, ಇದಕ್ಕೆ ಯಾವುದು ಬೇರೆ ಇಲ್ಲ. ಹಸಿರುದು, ಕೆಂಪು, ನೀಲಿ ಹೇಳಂಗಿಲ್ಲ. ಪ್ರಕೃತಿ ಒಂದೇ, ಇದೇ ದೇವರು. ಆಲದ ಮರ ಅಂತಲೇ ಹೇಳಬೇಕು. ಈ ಸತ್ಯವನ್ನು ನಾವು ಯಾಕೆ ಈ ವಿಚಾರ ಬರ್ತಾ ಇದೆ ಅಂತಂದರೆ, ಇವತ್ತು ನಾವು ಮರ ವೃಕ್ಷಗಳನ್ನು ಕತ್ತರಿಸಿ ಮನೆ ಕಟ್ತಾ ಇದ್ದೀವಿ, ಹೌದಲ್ಲಮ್ಮ? ಅದಕ್ಕೆ ಆ ಜಾಗದಲ್ಲಿ ಆ ಮನೆ ಮೇಲೆ ತೋರಿಸುತ್ತೆ, ಈ ಮನೆ ಮೊದಲು ಈ ಭೂಮಿಲಿ ಇದಿತ್ತು, ನೀನು ಉದ್ಧಾರ ಆಗಲ್ಲ, ಶುಗರು BP ಬರ್ಸ್ಕೋಬೇಡ, ಹಾರ್ಟ್ ಅಟ್ಯಾಕ್ ಬರುತ್ತೆ, ಮನೆ ಖಾಲಿ ಮಾಡು, ಇಲ್ಲ ಚೇಂಜ್ ಮಾಡ್ಕೋ ಅಂತ ವೃಕ್ಷ ಮನೆ ಮೇಲೆ ಬರುತ್ತೆ, ಟ್ಯಾಂಕ್ ಹತ್ರ ಬರುತ್ತೆ, ಕಾಂಪೌಂಡಲ್ಲಿ ಬರುತ್ತೆ, ಗೋಡೆಯಲ್ಲಿ ಬರುತ್ತೆ, ಮನೆ ಮುಂದೆ ಚರಂಡಿಯಲ್ಲಿ ಬರುತ್ತೆ. ಆದರೆ ನಮ್ಮ ಜನ ಅದನ್ನು ಕಿತ್ತಾಕ್ತಾರೆ, ಆಸಿಡ್ ಹಾಕ್ತಾರೆ. ಇದ್ಯಾಕೆ ಗೊತ್ತಾಗಲ್ಲ? ಆಮೇಲೆ ಶಾಸ್ತ್ರ ಕೇಳಕ್ಕೆ ಹೋಗ್ತಾರೆ. ಸೊ ಈ ಒಂದು ಕೆಟ್ಟ ಸಮಸ್ಯೆ ಏನು ಅಂದರೆ, ನಿಮ್ಮ ಮನೆ ಹೃದಯಾಘಾತಕ್ಕೆ ಸಂಬಂಧಪಟ್ಟವರು ರೆಡಿ ಆಗ್ತಾ ಇದ್ದಾರೆ ಜೋಪಾನ, ಶುಗರ್ಗೆ ಹತ್ರ ಆಗ್ತಾ ಇದ್ದಾರೆ ಜೋಪಾನ. ಇದು ದೀರ್ಘವ್ಯಾಧಿ ಅಂತಾರೆ. ಯಾವುದು? ಶುಗರು. ಇದು ಎಂಡ್ ಇಲ್ವಲ್ಲ? ಶುಗರು ಮತ್ತು ಹೃದಯಾಘಾತ ದೀರ್ಘವ್ಯಾಧಿ. ಇದ್ರ ಮಧ್ಯ ಒಂದಿದೆ ಮೇಯ್ನ್ ಮೆಡಿಸಿನ್ ಕೊಡೋಕ್ಕೆ ಇವೆರಡಕ್ಕೂ. ಯಾವುದು? BP. ಇದಕ್ಕೆ ಮೀರಿ ಇನ್ನು ಕಾಯಿಲೆ ಏನು ಬೇಕಾಗಿಲ್ಲ. ಅದರಲ್ಲೇ ಬೇಕಾದಷ್ಟು ಹೆಸರಿಟ್ಕೊಳ್ಳಿ ನೀವು. ಒಂದು 5,000 ಬೇಕಾದ್ರೆ ಇಟ್ಕೋಬೋದು. ಏನಮ್ಮ? ಹೆಸರು ಬೇರೆ, ಹೊಸದಾಗಿ ಹೆಸರಿಟ್ಕೊಳ್ಳಿ. ಇವಾಗ ಕರೋನಾ ಅಂತ ಇಡಲಿಲ್ವಾ? ನಮ್ಮ ಜನ ದೇಶದಲ್ಲಿ ಹೆಸರು ಚೆನ್ನಾಗಿಡ್ತಾರೆ. ಏನಮ್ಮ? ಕಾಯಿಲೆಗೊಂದು ಹೆಸರಿಡ್ತಾರೆ, ಊಟಕ್ಕೊಂದು ಹೆಸರಿಡ್ತಾರೆ, ಎಲ್ಲದಕ್ಕೂ ಹೆಸರಿಡೋದ್ರಲ್ಲಿ ನಮ್ಮ ಭಾರತ ದೇಶ ತುಂಬ ಎಕ್ಸ್ಪರ್ಟು. ಜೆರಾಕ್ಸ್ ಲೈಫು, ರಬ್ಬರ್ ಸ್ಟ್ಯಾಂಪ್. ಸ್ವಂತ ಬುದ್ಧಿಯನ್ನು ಬಳಸಬೇಕು ನಮ್ಮ ಭಾರತೀಯರು ಅನ್ನೋದು ಗೊತ್ತಿಲ್ಲ ನಮಗೆ. ಯಾವನೋ ಹೇಳಿದ್ದು ಎಲ್ಲೋ ಬರೆದಿದ್ದನ್ನ ತೊಗೊಂಡು ಇಟ್ಕೊಂಡ್ಬಿಡ್ತೀವಿ. ಹೀಗಾಗಿ ನಾವು ಭಗವಂತನಿಗೆ ನಾಮಕರಣ ಮಾಡೋಕ್ಕೆ ಹೊರಟಿರ್ತಕ್ಕಂಥ ನಾವುಗಳು ಎಲ್ಲಿ ದೇವರು ನಮ್ಮನ್ನು ಕೈ ಹಿಡಿತಾನೆ ಸ್ವಲ್ಪ ಯೋಚನೆ ಮಾಡಿ. ಅದಕ್ಕೆ ಸಂಬಂಧಪಟ್ಟಂಥ ವಿಚಾರ ಆಲದ ಮರ, ಹರಳಿ ಮರಕ್ಕೆ ಸಂಬಂಧಪಟ್ಟಂಥದ್ದು ಬೆಂಗಳೂರಿಗೆ ಒಂದು ದುರಂತಕರವಾದ ದೊಡ್ಡ ಸಂಗತಿ ಯಾವುದಪ್ಪ ಅಂದರೆ, ಇದೇನು ಇವರು ಹೇಳ್ತಾರಲ್ಲ, ಇದಕ್ಕೂ ಏನು ಸಂಬಂಧ ಅಂತ ನಿಮ್ಗೆ ಅನ್ಕೋಬಹುದು. ವೃಷಭಾವತಿ ನದಿ ಇತ್ತಲ್ಲ ಒಂದು ಕಾಲದಲ್ಲಿ. ಏನಮ್ಮ? ಈ ವೃಷಭಾವತಿ ನದಿ ಅಂದರೆ ಎಂಥ ಪವಿತ್ರವಾದ ನದಿ ರೀ. ದನ ಕರುಗಳು ಸಮೃದ್ಧಿಯಾಗಿ ಬೆಳೆದು ಎಂತಹ ಆಹಾರದಲ್ಲಿ ನಮಗೆ ಬೇಕಾಗಿರ್ತಕ್ಕಂತಹ ಬೆಳೆಗಳು ಸಮೃದ್ಧವಾಗಿ ಕೊಡ್ತಕ್ಕಂತಹ ವೃಷಭಾವತಿ ನದಿ ಒಂದು ಕಾಲದಲ್ಲಿ, ಕೆಂಪೇಗೌಡರ ಕಾಲದಲ್ಲಿ ಇದ್ದಂತಹ ವೃಷಭಾವತಿ ನದಿ ಇವತ್ತು ಚರಂಡಿ ನೀರಿನಲ್ಲಿ ತುಂಬಿ ತುಳುಕುತ್ತಿದೆ. ಆದ ಕಾರಣ ನಮಗೆ BP ಶುಗರು, ಹೃದಯಾಘಾತ ಆಗುತ್ತಲಿದೆ. ಸಾಕೆ ನಮ್ಮ ಮೆಸೇಜು? ಪವಿತ್ರವಾದ ನದಿಯನ್ನು ನಾವು ಚರಂಡಿ ನೀರು ಬಿಟ್ಟುಕೊಂಡು ನಾವು ಬದುಕ್ತಾ ಇದ್ದೀವಿ ಅಂದರೆ ನಿಮಗೆ ಜಾಗ ಇಲ್ಲ ರೀ ಬೆಂಗಳೂರಲ್ಲಿ, ಯಾವ ಕಾರಣಕ್ಕೂ ಇಲ್ಲ. ಇದನ್ನು ರಾಜಕೀಯದ ಗಣ್ಯ ವ್ಯಕ್ತಿಗಳು ಪಾಪ ಯೋಚನೆ ಮಾಡಿದ್ರೆ ಬೆಂಗಳೂರನ್ನ ಉಳಿಸ್ತೀವಿ ಅನ್ನೋ ಮಹಾನುಭಾವರಿಗೆ ಒಂದು ಸಣ್ಣ ಸಲಹೆ ಆಗಲಿ ಅಂತ ಇಷ್ಟ ಮಾಡ್ತೀನಿ. ಅದೇ ರೀತಿ ಜನಗಳು ಜೈಕಾರ ಹೇಳುವಂಥ ಜನಗಳಿಗೆ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ನಾವು ಬದುಕಕ್ಕೆ ಬೆಂಗಳೂರಲ್ಲಿದ್ದೀವ, ಸಾಯಕ್ಕೆ ಬಂದಿದ್ದೀವ ಅಂತ ಮತ್ತೆ ತಿಳ್ಕೊಳ್ಳಿ. ನಮ್ಮ ಸಾವಿಗೆ ನಾವೇ ಕಾರಣ. ನಮ್ಮ ವೃಷಭಾವತಿಯನ್ನು ಅಪವಿತ್ರವಾಗಿ ಮಾಡಿರುವ ಕಾರಣ ಬೆಂಗಳೂರು ನಗರಕ್ಕೆ ಯಾವ ರೀತಿ ರೋಗಗಳು ತಟ್ಟಬಹುದು ಪ್ರತಿಯೊಬ್ಬರು ಯೋಚನೆ ಮಾಡಿ. ನಮಗೆ ಯಾಕ್ರಿ ಅದು, ಅವ್ರಿಗೆ ಅಂತ ಅಂದ್ಕೊಳ್ಳೋದಲ್ಲ.
ನಾವೆಲ್ಲ ಸೇರಿ ಒಂದು ಪ್ರಕೃತಿಯನ್ನು ತುಂಬ ಶಾಶ್ವತವಾಗಿ ಎಲ್ಲರಿಗೂ ಚೆನ್ನಾಗಿರೋ ರೀತಿ ನಾವು ಉಳಿಸೋದೇ ಆದರೆ ನಿಜಕ್ಕೂ ನಮಗೆ ಎಷ್ಟು ಅರ್ಥ ಬರುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಎಷ್ಟು ವರ್ಷ ಬದುಕ್ತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಹೇಗೆ ಬದುಕ್ತೀವಿ ಅಂತಕ್ಕಂಥ ಸತ್ಯ ಈ ಪ್ರಕೃತಿ ನಮಗೆ ಕೊಡುತ್ತೆ ಹೊರತು ಇದನ್ನು ಬಿಟ್ಟು ನೀವು ಯಾವ ದೇವರುಗಳನ್ನು ಮಾಡ್ತಾ ಇದ್ದೀರಲ್ಲ, ಈಗ ಗೋಡೆಗೆ ಮಳೆ ಹೊಡೆದು ಒಂದು ಫೋಟೋನ ನೇತಾಕ್ಬಿಡ್ತಕ್ಕಳಮ್ಮ ದೇವ್ರನ್ನೇ, ಹೌದು ತಾನೆ? ದೇವ್ರನ್ನೇ ನೇಣಾಕೋ ಜನ ನಾವೇನು ಜನ ಮನುಷ್ಯರೇನ್ರಿ ನಾವು? ಗೂಟಕ್ಕೊಂದು ಮಳೆ ಹೊಡು ಗೋಡೆಗೆ ಹಾಕು ನೇತಾಕೋ ದೇವ್ರನ್ನೇ. ಆಮೇಲೆ ಇನ್ನೊಂದು ಕಡೆ ಇನ್ನೊಬ್ಬರು ಮಾಡ್ತಾರೆ, ಏನು ದೇವ್ರ ಮನೆ ಮಾಡಿಬಿಟ್ಟು ಬೀಗ ಹಾಕು, ಒಂದು 14 ಗಂಟೆ ಅದಕ್ಕೊಂದು 14 ತೂತ. ಆಹಾ, ಎಂತೆಂಥ ಆಶ್ಚರ್ಯಕವಾದ ವಿಚಾರಗಳಿದೆ ನಮ್ಮಲ್ಲಿ. ದೇವ್ರನ್ನ ಕೂಡಾಕೋದು ಒಂದು ಕಡೆ, ದೇವ್ರನ್ನ ಗೋಡೆ ಮೇಲೆ ನೇತಾಕೋದು.